ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕರ್ನಾಟಕ ಸ್ಪೆಷಲ್ ಬ್ಯಾಂಗ್ಳೂರ್ ಮೋಸ್ಟ್ ಫೇವ್ರೆಟ್ ರೆಸಿಪಿ ಖಾರ ಬಾತು ಮತ್ತು ನೀರು ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಕೆಳಗೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಸೊ ಇದಕ್ಕೆ ಮೊದಲಿಗೆ ನಾವು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಬೇಕು. ತುಪ್ಪದ ಜೊತೆ ಮತ್ತೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಯಾವುದೇ ಒಂದು ನಾವು ರವೆ ಪದಾರ್ಥದಿಂದ ಮಾಡುವಂತಹ ಅಡಿಗೆಗೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಬೇಕು, ಏಕೆಂದರೆ ಅದು ಚೆನ್ನಾಗಿ ಎಣ್ಣೆನ ಹೀರ್ಕೊಳ್ಳುತ್ತೆ. ಸೊ ಅದಾದಮೇಲೆ ಒಂದು 10ರಿಂದ 12 ಗೋಡಂಬಿಗಳನ್ನು ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೋಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಕರಿಬೇವು, ಒಂದು 2ರಿಂದ 3 ಖಾರದ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಫಸ್ಟ್ ಈ ಥರ ಚಿಕ್ಕದಾಗಿ ಹೆಚ್ಚಿ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಹಸಿ ಮೆಣಸಿನ್ಕಾಯಿನ ನೆಕ್ಸ್ಟ್ ಸ್ವಲ್ಪ ಒಂದು 5ರಿಂದ 6 ಕರಿಬೇವು ಹಾಕ್ಕೊಂಡು ಒಂದು 2 ಮೀಡಿಯಮ್ ಗೆಡ್ಡೆಯಷ್ಟು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡು ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾವು ಯಾವಾಗಲೂ ಮಾಮೂಲಿ ಖಾರ ಬಾತಿಗೆ ಹಾಕೋ ರೀತಿ ಮೆಣಸಿನ್ಕಾಯಿನ ಜಾಸ್ತಿ ಹಾಕೋಬಾರ್ದು, 1 ಅಥವಾ 2 ಕಮ್ಮಿನೇ ಹಾಕಬೇಕು. ಏಕೆಂದರೆ ಲಾಸ್ಟಿಗೆ ನಾವು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ, ಸೊ ಅದರಲ್ಲೂ ಖಾರ ಇರೋದ್ರಿಂದ ಹಾಕಬೇಕು. ನೆಕ್ಸ್ಟು 1 ಬೌಲಷ್ಟು ಕ್ಯಾರೆಟು, ಬೀನ್ಸು ಮತ್ತು ಹಸಿ ಬಟಾಣಿ, ಇವು 3 1 ಬೌಲಷ್ಟು ಅಂದರೆ ಒಂದು 50 ಗ್ರಾಮಷ್ಟು ಇದನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡು ಇದನ್ನು ಒಂದು ಎಣ್ಣೆಯಲ್ಲಿ ಒಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಮಾಡಿದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ 10 ನಿಮಿಷಗಳ ಕಾಲ ಬಿಟ್ಟಾಗ ಈ ಥರ ಅದು ಬೆಂದಿರುತ್ತೆ. ಸೊ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಒಂದು 100 ಗ್ರಾಮಷ್ಟು ಅಥವಾ 150 ಗ್ರಾಮಷ್ಟು ನಾವು ಬನ್ಸಿ ರವೆನ ತಗೋಬೇಕು. ಅಂದರೆ ನಾವು ಯಾವುದೇ ಒಂದು ಬೌಲಲ್ಲಿ ರವೆ ತಗೊತೀವೋ ಅದ್ರ 3 ಪಟ್ಟು ನೀರನ್ನು ಹಾಕಬೇಕು. ಸೊ ಅದಕ್ಕೆ ನಾವು ಈ ಅಳತೆಯಲ್ಲಿ 1 ಬೌಲಷ್ಟು ರವೆನ ತಗೊತಾ ಇದ್ದೀವಿ. ಸೊ ಈ ಥರ 1 ಬೌಲಷ್ಟು ಬನ್ಸಿ ರವೆನ ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ರವೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಖಾರ ಬಾತಿನ ಟೇಸ್ಟು ಬರುತ್ತೆ. ರವೆ ನಾವೆಲ್ಲರೂ ನೀಟಾಗಿ ಫ್ರೈ ಮಾಡಿಲ್ಲ ಅಂದರೆ ಅದೆಲ್ಲ ಹಸಿ ಸ್ಮೆಲ್ಲು ಹಂಗೆ ಅನಿಸುತ್ತೆ. ಸೊ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ರವೆನ ನಾವು ಹುರ್ಕೋಬೇಕು. ಅದಾದಮೇಲೆ ನಾವು ಯಾವ ಅಳತೆಯಲ್ಲಿ ತಗೊಂಡಿದ್ದೀವೋ ರವೆನ ಅದೇ ಬೌಲಲ್ಲಿ 3 ಬೌಲಷ್ಟು ಬಿಸಿ ನೀರನ್ನು ಹಾಕಬೇಕು. ತಣ್ಣೀರನ್ನು ಹಾಕಬಾರ್ದು, ಬಿಸಿ ನೀರನ್ನೇ ಹಾಕಬೇಕು. ನಾವು ತಣ್ಣೀರನ್ನು ಹಾಕಿದಾಗ ಏನಾಗುತ್ತೆ ಅಂದರೆ ಆ ರವೆ ಎಲ್ಲ ನೀಟಾಗಿ ಆ ನೀರಲ್ಲಿ ಅರಳಲ್ಲ. ಸೊ ಅವಾಗ ಏನಾಗುತ್ತೆ, ಅದು ತುಂಬ ಮೆತ್ತಗನ್ಸುತ್ತೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಖಾರ ಬಾತಿಗಾಗಲಿ ಕೇಸರಿ ಬಾತಿಗಾಗಲಿ ಬಿಸಿ ನೀರನ್ನೇ ಹಾಕಬೇಕು. ಸೊ ನೋಡಿ, ಈ ಥರ ಬಿಸಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಟೈಮಲ್ಲಿ ಇದಕ್ಕೆ ನಾವು ಒಂದು ಅರ್ಧ ಬೌಲಷ್ಟು ಅಂದರೆ ಒಂದು 2ರಿಂದ 3 ಮೀಡಿಯಮ್ ಸೈಜ್ನ ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಹೆಚ್ಚಿ ಹಾಕಬೇಕು. ಯಾವಾಗಲೂ ಟೊಮೊಟೊ ಹಣ್ಣು ಚೆನ್ನಾಗಿ ಮಾಗಿರಬೇಕು, ಆ ಥರದ ಟೊಮೊಟೊ ಹಣ್ಣು ಹಾಕಬೇಕು. ನಾವು ಫಸ್ಟಿಲ್ಲೇ ಎಣ್ಣೆಲಿ ಹಾಕಿದಾಗ ಏನಾಗುತ್ತೆ ಅಂದರೆ ಅದೆಲ್ಲ ಫುಲ್ ಸ್ಮ್ಯಾಶ್ ಆಗಿ ಆ ಖಾರ ಬಾತಲ್ಲಿ ಅದು ಟೇಸ್ಟು ಸಿಗಲ್ಲ. ಸೊ ಒಂದು ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟಾಗ ನೋಡಿ, ಈ ಥರ ಅದು ರವೆ ಎಲ್ಲ ನೀರಿನ ಅಂಶನ ಹೀರ್ಕೊಂಡ್ಬಿಟ್ಟು ಈ ಥರ ಗಟ್ಟಿ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಆ ಟೊಮೊಟೊನ ನಾವು ಫ್ರೈ ಮಾಡಿಲ್ಲ, ಡೈರೆಕ್ಟಾಗಿ ಹಾಕಿದ್ದೀವಿ. ಬಟ್ ಆದರೂ ಕೂಡ ಈ ರವೆಯಲ್ಲಿ ಅಥವಾ ಬಿಸಿ ನೀರಿಗೆ ಅದೆಲ್ಲ ಟೊಮೊಟೊ ಕರಗಿದ್ದಾವೆ. ಸೊ ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಇದನ್ನು ರವೆ ಈ ಥರ ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇದಷ್ಟು ಪ್ರೊಸೀಜರನ್ನು ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ತಳ ಸಿಗುತ್ತೆ. ಸೊ ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಅದು ಚೆನ್ನಾಗಿ ರವೆ ಬೇಯಬೇಕು, ಚೆನ್ನಾಗಿ ಮಾಗುತ್ತೆ. ಸೊ ನೋಡಿ, ಈ ಥರ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು.
ನೋಡಿ ಎಷ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ಅದು ಗಟ್ಟಿನೂ ಆಗಿಲ್ಲ, ಫುಲ್ ತೆಳ್ಳಗೂ ಆಗಿಲ್ಲ, ಮೀಡಿಯಮ್ಗೆ ಕರೆಕ್ಟಾಗಿ ಬಂದಿದೆ. ಸೊ ಇವಾಗ ನಾವು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅದೇನಪ್ಪ ಅಂದರೆ ವಾಂಗಿಬಾತ್ ಪೌಡರನ್ನು 1 ಟೇಬಲ್ ಸ್ಪೂನಷ್ಟು ಹಾಕಬೇಕು. ನಾವು ಜಾಸ್ತಿ ಹಾಕ್ಬಾರ್ದು, ಜಸ್ಟ್ ಫ್ಲೇವರ್ಗೋಸ್ಕರ ಮತ್ತು ಇದಕ್ಕೆ ಟೇಸ್ಟಿಗೋಸ್ಕರ 1 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರನ್ನು ಹಾಕಬೇಕು. ನಾನು ಆಲ್ರೆಡಿ ವಾಂಗಿಬಾತ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಅದೇ ಥರದ ವಾಂಗಿಬಾತನ್ನು ಮಾಡ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯದಾಗಿ ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣನ್ನು ಹಿಂಡಬೇಕು. ನೋಡಿ, ಇಷ್ಟು ಒಂದು 1/4 ಭಾಗದಷ್ಟು ಆದರೆ ಸಾಕು. ಈ ಥರದ ಒಂದು 1/4 ಭಾಗದಷ್ಟು ನಿಂಬೆಹಣ್ಣ ನೀಟಾಗಿ ಹಿಂಡ್ಕೋಬೇಕು. ನೋಡಿದ್ರಲ್ಲ, ಉಪ್ಪಿಟ್ಟು ಖಾರ ಬಾತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ ಆಗಲಿ ಅಥವಾ ಅದನ್ನು ಬೆಂದಿರೋ ಸ್ಟ್ರಕ್ಚರ್ ಆಗಲಿ ಎಷ್ಟು ಕರೆಕ್ಟಾಗಿ ಹದವಾಗಿ ಆಗಿದೆ ಅಂತ. ಕೊನೆಯದಾಗಿ ತುರಿದಿರ್ತಕ್ಕಂಥ ಒಂದು ಚಿಕ್ಕ ಬೌಲಷ್ಟು ಕೊಬ್ಬರಿ ತುರಿ ಮತ್ತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದಂತಹ ಕರ್ನಾಟಕ ಸ್ಪೆಷಲ್ ಬ್ಯಾಂಗ್ಳೂರ್ ಸ್ಟೈಲಲ್ಲಿ ಖಾರ ಬಾತನ್ನು ಯಾವ ರೀತಿ ಮಾಡೋದು ಅಂತ ನೋಡಿದ್ವಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟ್ ಪ್ರಮಾಣದಲ್ಲಿ ನಾವು ಮಾಡಿದ್ವಿ ಅಂತ. ಸೊ ನೀವು ಕೂಡ ಇದೇ ರೀತಿ ನಿಮ್ಮ ಮನೆಯಲ್ಲಿ ಈ ಥರನ ರೆಸಿಪಿನ ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ಖಾರ ಬಾತು ಇಷ್ಟ ಆಗಲ್ಲ ಅಂತಾರೋ ಸೊ ಅವರಿಗೆ ಈ ಥರ ಮಾಡಿಕೊಡೋದ್ರಿಂದ, ಇದರಲ್ಲಿ ನಾವು ತರಕಾರಿನೂ ಹಾಕಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ಬಿಸಿ ಬಿಸಿಯಾಗಿದ್ದಾಗಲೇ ಸರ್ವ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಇರುತ್ತೆ. ಈ ಹಂತದಲ್ಲಿ ನಿಮಗೆ ಬೇಕು ಅಂದರೆ ತುಪ್ಪನ ಹಾಕ್ಕೋಬೋದು. ಸೊ ನೋಡಿ, ಈ ಥರ ಮಾಡಿದರೆ ಖಾರ ಬಾತು ರೆಡಿ. ನೆಕ್ಸ್ಟ್ ನೀರು ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬೌಲಷ್ಟು ಅಥವಾ ಒಂದು 3/4 ಬೌಲಷ್ಟು ಹಸಿ ಕೊಬ್ಬರಿ ತುರಿ, ಒಂದು 2 ಟೇಬಲ್ ಸ್ಪೂನಷ್ಟು ಉರಿಗಡಲೆ, 2 ಟೇಬಲ್ ಸ್ಪೂನಷ್ಟು ಉರಿಗಡಲೆನ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಒಂದು ಖಾರಕ್ಕೆ ತಕ್ಕಷ್ಟು 3 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಅದಾದಮೇಲೆ ನಾನು ಯಾವಾಗಲೂ ಹೇಳೋ ರೀತಿ ಸ್ವಲ್ಪ ಬೆಲ್ಲನ ಚಟ್ನಿಗೆ ಹಾಕೋದ್ರಿಂದ ಅದ್ರ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದು 5ರಿಂದ 6 ಪುದೀನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಹಾಕ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಫುಲ್ ತೆಳ್ಳಗೆ ರುಬ್ಕೋಬೇಕು. ನಾವು ಇದನ್ನು ಗಟ್ಟಿಗೆ ರುಬ್ಕೋಬಾರ್ದು. ಇದನ್ನು ಆಮೇಲೂ ಕೂಡ ನೀರು ಹಾಕಿ ನಾವು ತೆಳ್ಳಗೆ ಮಾಡ್ಕೋಬೋದು, ಬಟ್ ಈ ಥರನೇ ರುಬ್ಕೋಬೇಕು. ನೋಡಿ, ಈ ಥರನೇ ಅದು ನೀರು ಥರ ಇರಬೇಕು. ಆ ಥರ ರುಬ್ಕೊಂಡು ಒಂದು ಬೌಲಿಗೆ ಇದನ್ನು ನಾವು ತೆಗಿಬೇಕು. ಅದಾದಮೇಲೆ ನೋಡಿ, ಅದು ಯಾವ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂದರೆ ಉಳಿದಿರ್ತಕ್ಕಂಥ ಮಿಕ್ಸಿ ಜಾರಿಗೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದೇ ಚಟ್ನಿಗೆ ಹಾಕಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಅದು ಇರಬೇಕು, ನೀರು ರೀತಿ. ಅದಾದಮೇಲೆ ಅದಕ್ಕೆ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದಕ್ಕಾದಮೇಲೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಇಂಗನ್ನು ಹಾಕಬೇಕು. ಅದೆರಡು ಸಿಡಿದ್ಮೇಲೆ ನೆಕ್ಸ್ಟ್ ಇದಕ್ಕೆ 1-2 ಕರಿಬೇವು ಮತ್ತು 1-2 ಒಣಮೆಣಸಿನ್ಕಾಯನ್ನು ಹಾಕಬೇಕು. ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಈ ಒಗ್ಗರಣೆನ ನಾವು ಮಾಡಿರ್ತಕ್ಕಂಥ ಚಟ್ನಿಗೆ ಹಾಕಿದರೆ ಬಿಸಿ ಬಿಸಿಯಾದಂತಹ ಒಗ್ಗರಣೆನ ಈ ಕಾಯಿ ಚಟ್ನಿಗೆ ಹಾಕೋದ್ರಿಂದ ಈ ಕಾಯಿ ಚಟ್ನಿ ಟೇಸ್ಟೇ ಇನ್ನೂ ಚೆನ್ನಾಗಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಈ ಥರ ಒಂದು ಬೌಲಿಗೆ ಅದನ್ನು ಸರ್ವ್ ಮಾಡಿ ಈ ಥರ ತಟ್ಟೆಗೆ ಹಾಕಿ ನೀರು ಚಟ್ನಿನ ಹಾಕಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಮಾಡಬಹುದು ಅಂತ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.